ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಅಚ್ಯುತ್ ಮತ್ತು ಭೂಮಿ ಇಬ್ಬರು ಕೂಡ ತಮ್ಮ ಪ್ರೀತಿಯನ್ನು ನಿವೇದನೆ ಮಾಡ್ಕೋತಿದ್ದಾರೆ. ಆದರೆ ಒಬ್ರಿಗೊಬ್ರಿಗೆ ಅದು ಸುಳ್ಳು ಸತ್ಯ ಅನ್ನೋ ಒಂದು ಕನ್ಫ್ಯೂಷನ್ ಇದೆ. ಇದರ ನಡುವೆ ಇಲ್ಲಿ ವಂಶಿ ಹಾಗೆ ಸತ್ಯನ ಒಂದು ಬಿಗ್ ಸರ್ಪ್ರೈಸನ್ನು ಕೊಡ್ತಿದ್ದಾರೆ. ಆ ಒಂದು ಸರ್ಪ್ರೈಸ್ ಏನಿರ್ಬೋದು, ಶ್ರವಣ್ ಅವರ ಹೆಂಡತಿ ಶಾರದಾ ಅವರ ಆಗಮನವಾಗ್ತಿದೆಯಾ, ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಚ್ಯುತ್ಗೆ ವಂಶಿ ಕಂಡ್ರೆ ಆಗ್ತಿಲ್ಲ, ಬಿಕಾಸ್ ವಂಶಿ ತುಂಬ ಒಳ್ಳೆ ಹುಡುಗ, ಮನೆ ಮಂದಿಗೆಲ್ಲ ತುಂಬ ಇಷ್ಟ ಆಗಿದೆ. ಆದರೂ ಕೂಡ ಅಚ್ಯುತ್ಗೆ ಯಾಕೆ ಆಗ್ತಿಲ್ಲ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಅಜಿತ್ಗೆ ತುಂಬ ತೊಂದರೆ ಆಗ್ತಿರೋದು ಭೂಮಿ ವಿಷಯವಾಗಿ. ಯಾಕಂದರೆ ವಂಶಿ ಭೂಮಿ ವಿಷಯವಾಗಿ ತುಂಬಾ ಕಾಳಜಿ ತೋರಿಸ್ತಿದ್ದಾರೆ. ಹಾಗಾಗಿ ಇಲ್ಲಿ ಅಚ್ಯುತ್ಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ. ಅಚ್ಯುತ್ ಮನಸ್ಸಲ್ಲಿ ಖಂಡಿತವಾಗ್ಲೂ ಇಲ್ಲಿ ಭೂಮಿ ಮೇಲೆ ವಂಶಿಗೆ ಲವ್ ಆಗಿರ್ಬೋದು, ಪ್ರಪೋಸ್ ಮಾಡಿದ್ರೆ ಏನು ಮಾಡೋದು, ಈ ಕಡೆ ನಮ್ಮಿಬ್ರದ್ದು ಕಾಂಟ್ಯಾಕ್ಟ್ ಮ್ಯಾರೇಜ್ ಆಗಿರೋದ್ರಿಂದ ಇಲ್ಲಿ ವಂಶಿ ಮೇಲೆ ಭೂಮಿಗೂ ಲವ್ ಆದರೆ ಏನು ಮಾಡೋದು ಅಂತ ಹೇಳಿ ಚಿಂತೆ ಆಗ್ಬಿಟ್ಟದ. ಅದೇ ಕಾರಣಕ್ಕೋಸ್ಕರ ವಂಶಿ ಕಂಡ್ರೆ ದಗದಗ ಅಂತ ಉರಿತಿರ್ತಾರೆ ಅಚ್ಯುತ. ಈ ಒಂದು ಸಂದರ್ಭದಲ್ಲಿ ಸತ್ಯಣ್ಣ ಮತ್ತು ವಂಶಿ ಇಬ್ಬರು ಕೂಡ ಪ್ಲಾನ್ ಮಾಡ್ಕೊಂಡಿದ್ದೆ ಭೂಮಿ ಮತ್ತು ಅಚ್ಯುತ್ನ ಇಬ್ಬರನ್ನ ಕೂಡ ಒಂದು ಮಾಡಬೇಕು. ಅವರಿಬ್ಬರು ಮನಸ್ಸಲ್ಲಿರೋ ಮಾತುಗಳು ಹೊರಗಡೆ ಬರಬೇಕು. ಆ ರೀತಿ ಆಗಬೇಕು ಅಂದರೆ ಒಂದು ಸ್ಪೆಷಲ್ ವೆಕೇಷನ್ನ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೋತಾರೆ. ಹಾಗಾಗಿ ಒಂದು ಸಂದರ್ಭವನ್ನು, ಒಂದು ಸಮಾರಂಭವನ್ನು ಮಾಡಲಿಕ್ಕೆ ಇಷ್ಟಪಡ್ತಾರೆ. ಅದರ ಒಂದು ಅಂಗವಾಗಿ ಭೂಮಿ ಮತ್ತು ಅಚ್ಯುತ್ ಇಬ್ಬರು ಕೂಡ ಮದುವೆ ಆಗಿ 9 ತಿಂಗಳಾಗಿದೆ ಅಂತ ಸತ್ಯಣ್ಣ ಹೇಳಿದಾಗ 9 ಮಂತ್ ಆ್ಯನಿವರ್ಸರಿ ವೆಡ್ಡಿಂಗ್ ಸೆಲೆಬ್ರೇಷನನ್ನು ಮಾಡಬೇಕು ಅಂತ ವಂಶಿ ತೀರ್ಮಾನ ಮಾಡ್ಕೋತಾರೆ. ಅದೇ ಒಂದು ವಿಷಯವನ್ನು ಇಲ್ಲಿ ಮನೆ ಮಂದಿಗೆಲ್ಲರಿಗೂ ಕೂಡ ಇಲ್ಲಿ ವಂಶಿ ಹೇಳಿದಾಗ ಮನೆ ಮಂದಿ ಎಲ್ಲರೂ ಕೂಡ ಅದಕ್ಕೆ ಒಪ್ಕೋತಾರೆ. ಬಟ್ ಅಚ್ಯುತ್ಗೆ ಇಷ್ಟ ಆಗೋದೇ ಇಲ್ಲ. ಇಲ್ಲಿ ಅಚ್ಯುತ್ ಮತ್ತು ಭೂಮಿಗೋಸ್ಕರ ವಂಶಿ ಎಲ್ಲ ರೀತಿಯ ಒಂದು ಸೆಲೆಬ್ರೇಷನ್ಗೆ ರೆಡಿಯನ್ನು ಮಾಡಿಕೊಂಡಿದ್ದೆ. ಅಚ್ಯುತ್ ಮತ್ತು ಭೂಮಿಗಾಗಿ ಹೊಸ ಬಟ್ಟೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಇಲ್ಲಿ ಭೂಮಿಗೆ ಖುಷಿ ಆಗುತ್ತೆ, ಬಟ್ ಅಚ್ಯುತ್ ಇಷ್ಟಪಡುವುದಿಲ್ಲ. ಆದರೂ ಕೂಡ ಇಲ್ಲಿ ಅಚ್ಯುತ್ ಎದ್ದು ಹೋಗ್ತಿದ್ದಾಗೆ ಭೂಮಿ ನಾನು ಒಪ್ಪಿಸಿ ಕರ್ಕೊಂಡು ಬರ್ತೀನಿ, ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತ ಹೇಳಿ ಇಲ್ಲಿ ಬಟ್ಟೆಯನ್ನು ತೆಗೆದುಕೊಂಡು ಹೋಗ್ತಾಳೆ. ಏನು ಸಾಹೇಬ್ರೆ ಆಗಿದೆ ನಿಮಗೆ, ಯಾಕೆ ನಿಮಗೆ ವಂಶಿ ಕಂಡ್ರೆ ಆಗೋದಿಲ್ಲ, ಯಾಕೆ ಅವ್ರಿಗೆ ನನ್ನ ಮೇಲೆ ಪ್ರೀತಿ ಆಗಿಬಿಡತ್ತೆ ಅಂತಾನೆ. ಸರಿ ಬಿಡಿ, ಇಷ್ಟ ಆದರೆ ಆಗಲಿ. ನಿಜ ಹೇಳಬೇಕು ಅಂದರೆ ನಮ್ಮಿಬ್ಬರ ನಡುವೆ ಯಾವುದೇ ರೀತಿ ಸಂಬಂಧ ಇಲ್ಲ, ಕಾಂಟ್ರಾಕ್ಟ್ ಮ್ಯಾರೇಜ್ ಆಗಿದ್ದೀವಿ. ಅಂಥದ್ರಲ್ಲಿ ವಂಶಿಯವರು ನನ್ನ ಇಷ್ಟಪಟ್ಟರೆ ನಿಮ್ಗೇನಕ್ಕೆ ಆಗಬೇಕು, ನಿಜ ಹೇಳಬೇಕು ಅಂದರೆ ನಮ್ಮಿಬ್ಬರ ನಡುವೆ ಅಂಥ ಒಂದು ಭಾವನೆಯೇ ಇಲ್ಲ. ಅದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ನಿಜಕ್ಕೂ ಒಂದು ಅಮಾವಾಸ್ಯೆ ಕಳೆದ ಮೇಲೆ ಹುಣ್ಣಿಮೆ ಬರಲೇಬೇಕಲ್ವ, ನಿಮ್ಮ ಲೈಫಲ್ಲೂ ಆ ರೀತಿ ಬಂದೇ ಬರುತ್ತೆ ಅಂತ ಹೇಳಿದಾಗ, ಹೌದು ಅಮಾವಾಸ್ಯೆ ಆದಮೇಲೆ ಹುಣ್ಣಿಮೆ ಬರಲೇಬೇಕಲ್ವ ಭೂಮಿ, ನಿಜಕ್ಕೂ ನೀನು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಅನ್ಸುತ್ತೆ ಹೇಳ್ತಾರೆ. ಹೌದಾ, ಹಾಗಿದ್ರೆ ನಾನು ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗಿದ ಮೇಲೆ ಸಪ್ರೇಟ್ ಆಗ್ತೀನಲ್ಲ, ಆಗ ಯಾರು ನನ್ನನ್ನು ಇಷ್ಟು ಕೇರ್ ಮಾಡ್ತಾರೆ ಅಂತ ಹೇಳಿ ಭೂಮಿ ಕೇಳಿದಾಗ, ನಾನೇ ಇದೀನಲ್ವ ಕೇರ್ ಮಾಡೋದಕ್ಕೆ, ನಾನೇ ಕೇರ್ ಮಾಡ್ತೀನಿ. ಯಾರೂಪ ನಿನ್ನ ಕಣ್ಣನ್ನ ಹಾಕಿದರೆ ಅವ್ನ ಕಣ್ಣು ಗುಡ್ಡೆನೇ ಕಿತ್ತಾಗ್ಬಿಡ್ತೀನಿ ಅಂತ ಅಚ್ಯುತ್ ಹೇಳ್ತಾರೆ. ಆಗ ಇಲ್ಲಿ ಭೂಮಿಗೆ ಅನಿಸೋದು, ಸಾಹೇಬ್ರೆ ನಿಮಗೆ ನನ್ನ ಮೇಲೆ ಜಾಸ್ತಿ ಕಾಳಜಿ ಅಲ್ವಾ ಅಂತ ಹೇಳ್ತಿದ್ದಾಳೆ. ಹೌದು, ನೀನು ನನ್ನ ಜವಾಬ್ದಾರಿ ಅಲ್ವಾ ಅಂತ ಹೇಳಿ ಅಚ್ಯುತ್ ಕೂಡ ಹೇಳ್ತಾರೆ. ನನಗೆ ಗೊತ್ತಿದೆ, ನಾನು ನಿಮ್ಮ ಜವಾಬ್ದಾರಿ ಅನ್ನೋ ಕಾರಣಕ್ಕೆ ನಿಮಗೆ ನನ್ನ ಬಗ್ಗೆ ತುಂಬಾ ಕಾಳಜಿ ಇದೆ ಅಂತ. ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಖಂಡಿತವಾಗ್ಲೂ 9 ತಿಂಗಳು ಬಿಟ್ಟಿದೆ. ನಿಜಕ್ಕೂ ನನಗೆ ನಂಬಲಿಕ್ಕೆ ಆಗ್ತಿಲ್ಲ, 9 ತಿಂಗಳು ಆಗೋಯ್ತಾ ಎಷ್ಟು ಬೇಗ ಅಂತ ಹೇಳಿ. ಹಾಗಾಗಿ ಜಸ್ಟ್ ಇನ್ನು 3 ತಿಂಗಳಿರುವುದು ಅಂತ ಹೇಳಿ ಭೂಮಿ ಎಮೋಷನ್ ಆಗ್ತಾಳೆ. ಈ ಕಡೆ ಅಚ್ಯುತ್ ಕೂಡ ಎಮೋಷ್ನಲ್ ಆಗ್ತಿದ್ದಾರೆ. ತದನಂತರ ಪ್ಲೀಸ್ ಸಾಹೇಬ್ರೆ ಹಾಕ್ಕೊಳ್ಳಿ ಅಂತ ಹೇಳ್ತಿದ್ದಾಳೆ ಹೊಸ ಬಟ್ಟೆಯನ್ನು. ಹೇಗೆ ಗೊತ್ತಾಯಿತು ಅವನಿಗೆ ನಮ್ಮಿಬ್ಬರು ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ, ಅವ್ನು ಯಾಕೆ ಸೆಲೆಬ್ರೇಟ್ ಮಾಡಬೇಕು ಅಂತ ಮತ್ತೆ ಅಚ್ಯುತ್ ಮಾತನಾಡೋಕ್ಕೆ ಶುರು ಮಾಡ್ತಾರೆ. ಬಟ್ ಇಲ್ಲಿ ಭೂಮಿ ಮಾತ್ರ ಪ್ಲೀಸ್, ನನಗೆ ಗೊತ್ತಿದೆ ಮನೆಯವ್ರು ಖುಷಿಯಲ್ಲ ನಿಮ್ಮ ಖುಷಿ ಅಂತ, ಮನೆಯವ್ರು ಎಲ್ಲರೂ ಕೂಡ ಖುಷಿಯಾಗಿದ್ದಾರಲ್ವ, ಪ್ಲೀಸ್ ಅಂತ ಕೇಳ್ಕೊಂಡ್ರು ಅಚ್ಯುತ್ ಒಪ್ಕೊಳ್ಳೋದಿಲ್ಲ. ಬಟ್ ಒಮ್ಮೆಲೆ ಭೂಮಿ ನನಗೋಸ್ಕರ ಪ್ಲೀಸ್ ಒಪ್ಕೊಳ್ಳಿ ಅಂತದಾಗೆ ಅಚ್ಯುತ್ ಒಪ್ಕೊಂಡ್ಬಿಡ್ತಾರೆ. ಖುಷಿಯಿಂದ ತನ್ನ ಮುದ್ದು ಅಚ್ಯುತ್ ಅನ್ನೋ ರೀತಿಯಲ್ಲೇ ಬಿಹೇವ್ ಮಾಡ್ತಾಳೆ ಭೂಮಿ. ತದನಂತರ ಹೊರಗಡೆ ಸತ್ಯಣ್ಣ, ನಚ್ಚಿ, ವಂಶಿ ಎಲ್ಲರೂ ಕೂಡ ಆಟ ಆಡ್ತಿದ್ದಾರೆ. ಆಟ ಆಡ್ತಾ ಮೌನ ಆ್ಯಕ್ಟಿಂಗ್ ಕೂಡ ಮಾಡ್ತಿದ್ದಾರೆ, ಏಕಪಾತ್ರ ಅಭಿನಯ ಮಾಡ್ತಿದ್ದಾರೆ. ಅಲ್ಲೂ ಕೂಡ ಭೂಮಿ ಮತ್ತು ಅಚ್ಯುತ್ನೇ ಹೋಲಿಸ್ತಿದ್ದಾರೆ. ಅದನ್ನು ನೋಡಿದ್ರೆ ಎಲ್ಲಿ ಹೋದರೂ ಆ ಭೂಮಿನೇನಾ ಅಂತ ಹೇಳಿ ಅಪ್ಪು ಕೂಡ ಕೇಳ್ತಿದ್ದಾಳೆ. ತದನಂತರ ಇಲ್ಲಿ ಅಪ್ಪು ಮತ್ತು ದೇವಿಯಾನಿ ಮಾತನಾಡ್ಕೋತಾರೆ. ಇವತ್ತು ಖಂಡಿತ ನಾವು ಹೇಗಾದರೂ ಮಾಡಿ ಅವರಿಬ್ಬರದು ಫೇಕ್ ಮ್ಯಾರೇಜ್ ಅನ್ನೋದನ್ನು ಕಂಡು ಹಿಡ್ಕೊಳ್ಳೇಬೇಕು ಅಂತ. ಆಗ ದೇವಿಯಾನಿ ಒಂದು ಸೂಪರ್ ಐಡಿಯಾವನ್ನು ಅಪ್ಪುಗೆ ಕೊಡ್ತಾರೆ. ನೋಡು, ನಿನ್ಗೆ ಏನೇನು ಕ್ವೆಶನ್ಸ್ ಇದೆಯೋ ಎಲ್ಲ ಕ್ವೆಶನ್ಸ್ನ ಕೂಡ ನೀನು ಅಲ್ಲಿ ಹಾಕು. ಫಸ್ಟ್ ಪ್ರಪೋಸ್ ಮಾಡಿದ್ಯಾರು, ಏನೇನೋ ಅನುಮಾನಗಳಿದ್ದಾವೆ ಅಲ್ವಾ, ಅವ್ರು ಪ್ರೀತಿಸಿದ ನಿಜಾನ, ಮದುವೆ ಆಗಿದ ನಿಜಾನ ಅಂತ ಎಲ್ಲನೂ ಕೂಡ ಕ್ವೆಶನ್ಸ್ ರೂಪದಲ್ಲಿ ಹಾಕು, ಚಿಟ್ಟನ್ನು ಹಾಕು. ಆಗ ಯಾರು ಪ್ರಶ್ನೆ ಹಾಕಿರೋದು ಅಂತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ.
ಜೊತೆಗೆ ನಮ್ಮ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗ್ತವೆ ಅಂತ ಹೇಳಿ ದೇವಿಯಾನಿ ಹೇಳಿದಾಗ ಸೂಪರ್ ಐಡಿಯಾ ಆಗುತ್ತೆ. ಖಂಡಿತವಾಗ್ಲೂ ಇವತ್ತು ನಮ್ಮ ಪ್ರಶ್ನೆಗಳಿಗೆ ಉತ್ತರ ತಗೋತಾ ಇರೋದೆ ಅಂತ ಅಪ್ಪು ಹೇಳ್ತಾಳೆ. ನಂತರ ಆತ ಕಡೆಯಿಂದ ಭೂಮಿ ತುಂಬ ಮುದ್ದಾಗಿ ರೆಡಿಯಾಗಿ ಬರ್ತಾರೆ. ಅಚ್ಯುತ್ ಕೂಡ ತುಂಬ ಮುದ್ದಾಗಿ ಕಾಣಿಸ್ತಿದ್ದಾರೆ. ಭೂಮಿಯನ್ನು ನೋಡಿದ್ದೆ ಕಳೆದೋಗ್ತಾರೆ ಅಚ್ಯುತ್. ಈ ಕಡೆ ಭೂಮಿ ಕೂಡ ಅಚ್ಯುತ್ನ ನೋಡಿದ್ದೆ ತುಂಬ ಚೆನ್ನಾಗಿ ಕಾಣಿಸ್ತಿದ್ರ ಸಾಹೇಬ್ರಿ ಅಂತ ಹೇಳಿದಾಗ ನೀನು ಕೂಡ ತುಂಬ ಮುದ್ದಾಗಿ ಕಾಣಿಸ್ತಿದ್ಯಾ ಅಂತ ಹೇಳ್ತಾರೆ. ಹೌದಾ, ಅಷ್ಟು ಮುದ್ದಾಗಿ ಕಾಣಿಸ್ತಿದ್ದೇನಾ ಅಂತ ಕೂಡ ಇಲ್ಲಿ ಭೂಮಿ ಹೇಳ್ತಿದ್ದಾಗೆ ತುಂಬ ಮುದ್ದಾಗಿ ಕಾಣಿಸ್ತಿದ್ಯಾ, ಹೀಗೆ ನನ್ನ ಜೊತೆಯಾಗಿ ಕಡೆ ತನಕ ಇರ್ತೀಯ ಅನ್ನೋ ರೀತಿಯಲ್ಲಿ ಅಚ್ಯುತ್ ಮಾತನಾಡ್ತಾರೆ. ಮನೆಯವ್ರಿಗೆ ಯಾರಿಗೂ ಕೂಡ ಡೌಟ್ ಬರಬಾರ್ದು ಅಂತ ಈ ರೀತಿ ನಡ್ಕೋತಿದ್ರಲ್ವಾ, ಖಂಡಿತ ನಾನಂತೂ ಡೌಟ್ ಬರ್ದಿರೋ ಹಾಗೆ ಆ್ಯಕ್ಟ್ ಮಾಡ್ತೀನಿ ಅಂತ ಹೇಳಿ ಭೂಮಿ ಕೂಡ ಅಚ್ಯುತ್ ಜೊತೆ ಹಾಲಿಗೆ ಬರ್ತಾರೆ. ಹಾಲಲ್ಲಿ ಆಲ್ರೆಡಿ ಕೇಕ್ ಮನೆ ಮಂದಿ ಎಲ್ಲರೂ ಕೂಡ ಸೆಲೆಬ್ರೇಷನ್ಗೆ ರೆಡಿ ಆಗಿದ್ದಾರೆ. ಕೇಕ್ ಕೂಡ ರೆಡಿ ಆಗಿದೆ. ಕೇಕ್ ಕಟ್ ಮಾಡೋ ಮುಖಾಂತರ ನಾಯ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಒಂದು ಆಟ ಇದೆ ಅಂತ ಹೇಳ್ತಾರೆ. ಚಿಟ್ಟೆತ್ತೀವಿ. ಆ ಚಿಟ್ಟಲ್ಲಿ ಬರೋ ಪ್ರಶ್ನೆಗಳಿಗೆ ನೀವಿಬ್ಬರು ಉತ್ತರ ಕೊಡಬೇಕು. ಬಟ್ ಉತ್ತರ ಕೊಡಬೇಕಾದಾಗ ಒಂದು ಕಂಡೀಷನ್ ಇದೆ, ನೀವು ಸುಳ್ಳನ್ನೇ ಹೇಳಬೇಕು ಅಂತ. ಹಾಗಾಗಿ ಇಲ್ಲಿ ಆ ಚಿಟ್ಟನ್ನು ಎತ್ತಿದ್ದಾಗೇ ನಿಮ್ಮಿಬ್ಬರ ನಡುವೆ ಪ್ರೀತಿ ಹೇಗಿದೆ, ನೀವು ಎಷ್ಟು ಪ್ರೀತಿ ಮಾಡ್ತೀರಾ, ನಿಜಕ್ಕೂ ನಿಮ್ಮ ಪ್ರೀತಿ ನಿಜಾನ ಅಂತೆಲ್ಲ ಒಂದು ಪ್ರಶ್ನೆಗಳು ಬರುತ್ತೆ. ಅಲ್ಲಿ ಅಚ್ಯುತ ಸತ್ಯವನ್ನೇ ಹೇಳಬೇಕು ಅನ್ಕೋತಾರೆ, ಬಟ್ ಸುಳ್ಳನ್ನೇ ಹೇಳಬೇಕಲ್ವಾ, ಹಾಗಾಗಿ ಸತ್ಯವನ್ನೇ ಸುಳ್ಳಿನ ರೀತಿ ಹೇಳ್ತಿದ್ದಾರೆ. ಮನೆ ಮಂದಿಗೆಲ್ಲ ಆ ಒಂದು ಸುಳ್ಳು ಅಂತ ಗೊತ್ತಾಗಬೇಕು. ಜೊತೆಗೆ ಇತ್ತ ಕಡೆ ಭೂಮಿಗೆ ಆ ಒಂದು ಸತ್ಯದ ಅರಿವಾಗಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಅಚ್ಯುತ ಭೂಮಿಗೆ ತನ್ನ ಪ್ರೀತಿಯ ನಿವೇದನೆಯನ್ನು ಮಾಡ್ಕೋತಾರೆ. ಈ ಕಡೆ ಸುಳ್ಳು ಹೇಳಬೇಕು ಅಂತ ಹೇಳಿರೋದ್ರಿಂದ ತನಗೆ ನಿನ್ನ ಬಗ್ಗೆ ಯಾವುದೇ ರೀತಿ ಪ್ರೀತಿ ಇಲ್ಲ, ಜಸ್ಟ್ ನೀನು ನನ್ನ ಜವಾಬ್ದಾರಿ ಮಾತ್ರ, ನನಗೆ ನಿನ್ನ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ, ಈಗ ನನ್ನ ಒಂದು ಕ್ಷಣಕ್ಕೂ ನೀನಂದರೆ ಇಷ್ಟ ಇಲ್ಲ, ನೀನು ಬಿಟ್ಟು ನಾನು ಆರಾಮಿರ್ತೀನಿ, ಆ ರೀತಿಯಾಗಿ ಒಂದಷ್ಟು ಉಲ್ಟಾ ಹೇಳ್ತಾರೆ. ಅದ್ರ ಮುಖಾಂತರ ನಾನು ಹೇಳ್ತಿರೋದು ಯಾವುದೂ ಕೂಡ ನಿಜ ಅಲ್ಲ ಅನ್ನೋದನ್ನು ಕನ್ವೆ ಮಾಡ್ತಿದ್ದಾರೆ, ಅದರ ಒಪೋಸಿಟ್ ಆಗಿದ್ದೀನಿ ಅನ್ನೋದನ್ನು ಭೂಮಿಗೆ ತಿಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಇಲ್ಲಿ ಭೂಮಿ ಮಾತ್ರ ಅಚ್ಯುತ್ ಸಾಹೇಬರು ಸುಳ್ಳು ಅಂತ ಮನೆಯವರು ಅನ್ಕೋತಾರೆ ಅನ್ನೋ ಕಾರಣಕ್ಕೆ ಸತ್ಯನೇ ಹೇಳ್ಬಿಟ್ಟಿದ್ದಾರೆ ಅಂತ ಭೂಮಿ ಪರಿಭಾವಿಸ್ಬಿಡ್ತಾಳೆ. ಇದರ ನಡುವೆ ಸಂಗೀತ ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಅಚ್ಯುತ್ ಈ ರೀತಿ ಮಾತಾಡಿದ್ದು, ಯಾಕೋ ಅಚ್ಯುತ ಈ ರೀತಿ ಮಾತಾಡ್ತಿದ್ಯಾ ಅಂದಾಗ ಗೇಮ್ ಅಲ್ವಾ ಅಂತ ಹೇಳ್ತಾರೆ. ಗೇಮ್ ಆದರೂ ನೀನು ಈ ರೀತಿ ಎಲ್ಲ ಮಾತಾಡಬೇಡ, ಭೂಮಿ ಇಷ್ಟ ಅಲ್ಲ ಹಾಗೆ ಹೀಗೆ ಅಂತ ನಂಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ, ಒಂದು ಕ್ಷಣ ಭಯನೇ ಆಗೋಯ್ತು ಅಂತಾರೆ. ಅದರ ನಡುವೆ ಕಾಂಟ್ರಾಕ್ಟ್ ಮ್ಯಾರೇಜಿನ ಸತ್ಯವನ್ನು ಕೂಡ ಹೇಳಲಿಕ್ಕೆ ಅಚ್ಯುತ್ ಮುಂದಾಗ್ತಾರೆ. ಬಟ್ ವಂಶಿ ಅದರ ನಡುವೆ ಮಧ್ಯ ಬಂದು ತಡೀತಾರೆ. ಈ ಕಡೆ ಭೂಮಿ ಸರ್ದಿ ಅಂದ್ಬಿಡ್ತಾರೆ. ನಂತರ ಇಲ್ಲಿ ಭೂಮಿ ಹೇಳಬೇಕಿದ್ರೆ ಅವಳು ಉಲ್ಟಾ ಪ್ಲ್ಯಾನನ್ನು ಯೋಚನೆ ಮಾಡ್ತಾಳೆ. ತನ್ನ ಮನಸ್ಸಲ್ಲಿ ಇರೋ ಪ್ರೀತಿಯನ್ನು ಅಚ್ಯುತ್ ಮುಂದೆ ನಿವೇದನೆ ಮಾಡ್ಕೋತಾಳೆ, ಮನಸ್ಸಾರೆ ಹೇಳ್ಕೊತಾಳೆ. ಬಟ್ ಅಚ್ಯುತ್ಗೆ ಅದು ಸುಳ್ಳು ಅನ್ನಿಸ್ಬೇಕು, ಸುಳ್ಳು ಅಂತ ಹೇಳಬೇಕಾಗಿರೋದ್ರಿಂದ ಈ ರೀತಿ ಹೇಳ್ತಿದ್ದೀನಿ ಅನ್ನೋ ರೀತಿ ಅನ್ನಿಸ್ಬೇಕು ಅನ್ನೋ ಕಾರಣಕ್ಕೆ ಭೂಮಿ ಮನಸ್ಸಿನ ಮಾತನ್ನು ಹೇಳ್ಕೊತಾಳೆ. ನಿಮ್ಮ ಬಿಟ್ಟಿರೋಕ್ಕಾಗೋದಿಲ್ಲ, ನೀವೇ ನನ್ನ ಪ್ರಪಂಚ, ನೀವೇ ನನ್ನ ಜೀವ, ನೀವೇ ನನ್ನ ಪ್ರಾಣ, ಕೊನೆಗಳಿಗೆಗೂ ಕೂಡ ನೀವೇ ನನ್ನ ಜೊತೆಯಾಗಿ ಇರಬೇಕು ಅಲ್ವಂತೆಲ್ಲ ಹೇಳ್ತಿದ್ದಾಳೆ. ಈ ಕಡೆ ಭೂಮಿಯ ಪ್ರತಿ ಪ್ರೀತಿ ಮಾತುಗಳು ಅಚ್ಯುತ್ಗೆ ಅರ್ಥ ಆಗ್ತದೆ. ತದನಂತರ ಇಲ್ಲಿ ದೇವಿಯಾನಿ ಮತ್ತು ಅಪ್ಪುಗೆ ಅನ್ನಿಸ್ತದೆ, ಏನಪ್ಪ ಇದು ಇವರಿಬ್ಬರು ಮಾತನ್ನು ಕೇಳಿದ್ರೆ ಇಲ್ಲಿ ಅಚ್ಯುತ್ ನಿಜ ಹೇಳ್ತಿದ್ದಾನೆ, ಭೂಮಿ ಸುಳ್ಳು ಡ್ರಾಮಾ ಮಾಡ್ತಿದ್ದಾಳೆ ಅನಿಸ್ತದೆ ಅಂತ ಅನ್ಕೋತಿದ್ದಾರೆ. ಬಟ್ ಅಚ್ಯುತ್ ಹೇಳಿದ್ದು ಸುಳ್ಳು, ಭೂಮಿ ಹೇಳಿದ್ದು ಖಂಡಿತ ನಿಜ, ಬಟ್ ಅವರು ಉಲ್ಟಾ ಅರ್ಥ ಮಾಡ್ಕೋತಿದ್ದಾರೆ. ತದನಂತರ ಇಲ್ಲಿ ಭೂಮಿ ತನ್ನ ಮನಸ್ಸಿನ ಮಾತನ್ನು ನಿವೇದನೆ ಮಾಡ್ಕೋತಾರೆ. ನಂತರ ಇನ್ನೊಂದು ಕ್ವೆಶನ್ ಕೇಳೋಕೆ ಅಂತ ಹೇಳಿ ಅಪ್ಪಿ ಮುಂದೆ ಹಾಕ್ತಾರೆ. ಬಟ್ ಅಪ್ಪುನ ನಿಲ್ಲಿಸ್ಬಿಡ್ತಾರೆ, ಸಂಗೀತವರು ಬೇಕಾಗಿಲ್ಲ ನೀನು ಅಂತ. ಇಷ್ಟೇ ಅಲ್ಲ, ಇನ್ನೂ ಸರ್ಪ್ರೈಸ್ ಇದೆ ಅಂತ ಸತ್ಯನ ಹೇಳ್ತಾರೆ. ತದನಂತರ ಎಲ್ಲವೂ ಕೂಡ ಮುಗಿತಿದ್ದಾಗೇ ಭೂಮಿಯ ಅಜ್ಜಿ ಮತ್ತು ಸಂಗೀತ ಅವ್ರ ಹತ್ರ ಬಂದಿದ್ದೆ. ವಂಶಿ ಅಂದರೆ ನಿಮ್ಗೆಲ್ರಿಗೂ ಇಷ್ಟ ಅಲ್ವಾ, ನನಗಂತೂ ತುಂಬ ಅಂದರೆ ತುಂಬ ಇಷ್ಟ, ಎಷ್ಟು ಇಷ್ಟ ಗೊತ್ತಾ, ಅವರು ನಾವು ಅಂತ ಹೇಳಿ ಹೇಳ್ತಿದ್ದಾಗೇ ಇಬ್ರಿಗೂ ಶಾಕ್ ಆಗುತ್ತೆ, ಏನು ಮಾತಾಡ್ತಿದ್ದಾಳೆ ಭೂಮಿ ಅಂತ ಹೇಳಿ. ಬಟ್ ಆಕೆ ಮಾತಾಡ್ತಿರೋದು ದೇವಿಯಾನಿ ಅವರ ಮಗಳು ಅಂಚುನ ವಂಶಿಗೆ ಕೊಟ್ಟು ಮದುವೆ ಮಾಡಿಸ್ಬೇಕು ಅಂತ. ಅದರ ನಡುವೆ ಇಲ್ಲಿ ವಂಶಿ ಕೂಡ ಭೂಮಿಯ ಅಮ್ಮ ಶಾರದಮ್ಮ ಅನ್ನೋ ಸತ್ಯವನ್ನು ಹುಡುಕಿ ಮನೆಗೆ ವಾಪಸ್ ಕರ್ಕೊಂಡು ಬರುವ ಸಾಧ್ಯತೆ ಕೂಡ ಇದೆ. ಹಾಗಾದರೆ ಏನಾಗುತ್ತೆ ಮುಂದೆ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.